ಆ್ಯಕ್ಚುಲಿ ಅವತ್ತಿನ ಕಾಲಕ್ಕೆ ನನಗೆ ಗೊತ್ತಿರಂಗೆ ಇವತ್ತು ನೋಡಿದ್ರೂ ಇಟ್ ಡಸಂಟ್ ಸೀಮ್ ಓಲ್ಡ್. ಸೊ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಡೈರೆಕ್ಷನ್. ಐ ಪ್ರಾಬಬ್ಲಿ ಥಿಂಕ್ ಉಪ್ಪಿ ಅವ್ರು ತಿರ್ಗಾ ಬಂದು ಇದೇ ಥರ ಮೂವಿಗಳು ಮಾಡಬೇಕು ಅಂತ ಕೇಳ್ಕೊತೀನಿ ನಾ ಜಾಸ್ತಿ. ನನಗೆ ಏಜ್ 25 ಇಯರ್ಸ್ ಆಗಿಲ್ಲ, ಬಟ್ ನಾನು ಉಪೇಂದ್ರ ತುಂಬ ದೊಡ್ಡ ಅಭಿಮಾನಿ. ಎಸ್ಪೆಷಲಿ ಆ್ಯಸ್ ಎ ಡೈರೆಕ್ಟರ್ ಇದ್ದಾರಲ್ಲ, ತುಂಬ ಒಳ್ಳೆ ಫಿಲಮ್ ಮಾಡಿದ್ದಾರೆ. ಬಂದು ನಾನು ತುಂಬ ಚಿಕ್ಕವನಿರ್ಬೇಕಾದ್ರೆ ನೋಡಿದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಕ್ರೇಜು ಇನ್ನೂ ಹಂಗೆ ಇದೆ. ಪ್ರತಿ ಸೀನು ಗುಸ್ಬನ್ಸು. ಈಗ ನೀವು ರೀಲ್ ಮಾಡಬೇಕು ಅಂತ ಫೋನ್ ಎತ್ಕೊಂಡು ಏನಂತ ತೆಗಿತಾರೆ ಹೇಳಿ, ಫಿಲಮೇ ತೆಗಿಬೇಕು ನೀವು. ಪ್ರತಿ ಸೀನ್ ಹಂಗೆ ತೆಗ್ದಿದ್ದಾರೆ. ಸೊ ಎವ್ರಿಬಡಿ ಶುಡ್ ಲರ್ನ್ ಹೌ ಟು ಮೇಕ್ ಅ ಮೂವಿ. ಎಸ್ಪೆಷಲಿ 25 ಇಯರ್ಸ್ ಬ್ಯಾಕೇ ಈ ರೇಂಜಿಗೆ ತೆಗ್ದಿದ್ದಾರೆ ಅಂದರೆ ಪೀಪಲ್ ಹ್ಯಾವ್ ಟು ಲರ್ನ್. ಯಾಕಂದರೆ ತುಂಬ ಕಲಿಯೋದಿದೆ ಈ ಫಿಲಮಲ್ಲಿ, ತುಂಬ ಕಲಿಯೋದಿದೆ ಅವರಿಂದ. ಇನ್ನೂ UA ಕಾಯ್ತಿದ್ದೀವಿ. UA ಬೇರೆನೇ ಹಬ್ಬ ಇರುತ್ತೆ. ಸೊ ಇಟ್ ವಾಸ್ ಗುಡ್. ಥ್ಯಾಂಕ್ ಯು. ನೋಡಿರೋದು ಸಖತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು. ಉಪೇಂದ್ರ ಅವ್ರ ಬಗ್ಗೆ ಹೇಳ್ಬೇಕಾಗಿದ್ದೇನಿಲ್ಲ. ಅವ್ರ ಜಾನರ್ಗಳ ಬಗ್ಗೆನೇ ಲೈಕ್ ಅವ್ರ ಸ್ಟಾರ್ಟಿಂಗ್ ಫಸ್ಟ್ ಮೂವಿ ತರಲೆ ನನ್ನ ಮಗ ಫ್ಯಾಮಿಲಿದು, ಸೆಕೆಂಡ್ ಮೂವಿ ಬಂದ್ಬಿಟ್ಟು ಓಮ್ ಮೂವಿ, ಸೆಕೆಂಡ್ ಮೂವಿ ರೌಡಿಸಮ್ದು ಓಮು, ಥರ್ಡ್ ಮೂವಿ ಬಂದ್ಬಿಟ್ಟು ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಈಗಿರೋ ಡೈರೆಕ್ಟರ್ಸ್ ಯಾರೂ ಬರಲ್ಲ. ಸೊ ಒಂದು ಮಾತು ಹೇಳ್ಬೇಕಂದ್ರೆ ಫೈನಲ್ ಆಗಿ ನಾನು ಮೂವಿ ರಿಲೀಸ್ ನೋಡಿಲ್ಲ, UI ಮೂವಿ ಟ್ರೇಲರ್ ನೋಡಿದ್ದೀನಿ. ಇಷ್ಟು ಹೇಳಕ್ಕೆ ಇಷ್ಟ. ಮುಂಚೆ 10 ನಿಮಿಷದ ಮುಂಚೆ ಜನ ಒಂದು ಸ್ಕ್ರೀನ್ ಮುಂದೆ ನಿಂತಾರೆ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಆ ಸೀನ್ ಇಂಟೆನ್ಸಿಟಿ. ಸೂಪರ್ ಆಗಿತ್ತು ಫಿಲಮ್, ಎಲ್ಲರೂ ಬಂದು ನೋಡಿ. ನಾನು 25 ಇಯರ್ ಮುಂಚೆ ಹುಟ್ಟೇ ಇಲ್ಲ ಗುರು, ಆದ್ರೂ ಬಂದು ನೋಡ್ತಾ ಇದೀವಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ತುಂಬ ಹಳುಬ್ರೆಲ್ಲ ಬಂದರೆ, ತಾತ ಏಜ್ ಆದವರೆಲ್ಲ ಬಂದು ಕುತ್ಕೊಂಡು ನೋಡ್ತಾ ಇದ್ದಾರೆ. ಅಷ್ಟು ಜನ ಇದೆ, ತುಂಬ ಚೆನ್ನಾಗಿದೆ. ಗುರುಕಿರಣ್ ಆಕ್ಟಿಂಗ್ ಸಕ್ಕದಾಗೈತೆ. ನಮ್ಮ ಬಾಸ್ ಉಪ್ಪೆ ಯಾವತ್ತಿರೋರು ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅವರು. ನಾವು ಹುಟ್ಟಕ್ ಮುಂಚೆ ಬಂದಿತ್ತಣ್ಣ, ಫಸ್ಟ್ ಟೈಮ್ ನೋಡ್ತಾ ಇರೋದಣ್ಣ. ಮೂವಿ ಬರೋ ಸ್ವಲ್ಪ ಪಿಕ್ಸ್ ಬಂದ್ಬಿಟ್ಟಿತ್ತು. ನಮ್ಮ ಬಾಸ್ ಆಕ್ಟಿಂಗ್ ನೋಡಿ ಸ್ವಲ್ಪ ಪಿಕ್ಸ್ ಬಂದ್ಬಿಟ್ಟಿತ್ತು. ಆಕ್ಟಿಂಗ್ ಸೂಪರ್ ಅಣ್ಣ. ಹೇಳ್ತೀನಿ, ನಾನು 20s ಕಿಟ್ಟು 2000 ಕಿಟ್ಟು. ನಾನು ಥಿಯೇಟ್ರ್ ಫೀಲ್ ಮಾಡಿರಲಿಲ್ಲ ಲೈಫಲ್ಲಿ. ಫಸ್ಟ್ ಟೈಮ್ ನಾನು ಈ ಥರ ಥಿಯೇಟ್ರ್ ಫೀಲ್ ಮಾಡಿದ್ದು. ಅದು ನಮ್ಮ ಬಾಸ್ ಫಿಲಮು, ಅವ್ರು ಆ್ಯಕ್ಟ್ ಮಾಡಿದ್ದು ಫಸ್ಟ್ ಫಿಲಮು. ಎಲ್ರಿಗೂ ಹೇಳೋದು ಇಷ್ಟ, ಜಾಸ್ತಿ ಮಾತಾಡಲ್ಲ. ಜೈ ಪ್ರಜಾಕೀಯ ಇರುಗುರು ಎಲ್ರಿಗೂ ಹೇಳೋದು ಇಷ್ಟ, ಜಾಸ್ತಿ ಮಾತಾಡಲ್ಲ. ರಿಲೀಸ್ ಆಗಿದೆ, ಪ್ರಸನ್ನ ಥಿಯೇಟ್ರಿಗೆ ಬಂದು ನೋಡಿ. ಬಂದಿಲ್ಲ ಅಂದರೆ ನಿಮ್ಮ ಮನೆಗೆ ಬಂದು ಶೂಟ್ ಮಾಡಿಬಿಡ್ತೀನಿ. 90 crore -1. ಗಾಡ್ ಈಸ್ ಗ್ರೇಟ್ ಬ್ರೋ. ಇದೇನು ಗೊತ್ತಾ ಬ್ರೋ, ನನಗೆ ಫೀಲ್ ಆಗಿದೆ ಗೊತ್ತಾ, ಇದು ಫಿಲಮ್ ಬಂದ್ಬಿಟ್ಟು ಲವ್ಗೆ ಮೋಟಿವೇಶನ್ ಇದ್ದಂಗೆ. ಯಾರ್ಯಾರು ಲವ್ ಬ್ರೇಕಪ್ ಆಗಿರ್ತಾರೋ ಅಂಥವ್ರು ಬಂದು ನೋಡ್ಬಿಟ್ರೆ ಹಂಗೆ ಬಾಡಿಲಿ ಪೆಟ್ರೋಲ್ ಹಾಕೋದೇ ಬೇಡ, ಅಷ್ಟು ಶಕ್ತಿ ಬರುತ್ತೆ. ಹಂಗಿದೆ ಬ್ರೋ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾರು ಲವ್ ಬ್ರೇಕಪ್ ಮಾಡ್ಕೊಂಡಿದ್ರೋ ಈ ಫಿಲಮ್ ನೋಡಿ ಸಕ್ಸಸ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಮೂವಿ. ಜೈ ಉಪಿ ಬಾಸ್. ಲವ್ನ ಒಂದು ಡಿಫ್ರೆಂಟಾಗಿ ತೋರಿಸ್ತಿದ್ದೆ ನಮ್ಮ ಬಾಸು. ಮಾಮೂಲಿ ಲವ್ ಸ್ಟೋರಿಗಳು ಎಲ್ಲ ಹೀರೋಗಳು ಮಾಡಿದ್ದಾರೆ, ಆದರೆ ಲವ್ನ ಯಾವ ಒಂಥರ ವೆರೈಟಿಯಾಗಿ ತೋರಿಸಿದ್ದು. ಮತ್ತು ಇನ್ನು 50 ವರ್ಷ ಆದ್ರೂ ಇದೇ ಕ್ರೇಜ್ ಇರ್ತದೆ ಬಾಸ್ಗೆ, ಚೇಂಜ್ ಆಗೋ ಮಾತೇ ಇಲ್ಲ. ಅವಾಗ ರಿಲೀಸ್ ಆದಾಗ ಹೆಂಗಿತ್ತೋ ನಮ್ಗೆ ಗೊತ್ತಿಲ್ಲ, ಅವಾಗ ನಾವು ಥಿಯೇಟ್ರಲ್ಲಿ ನೋಡಿರಲ್ಲ. ಇವಾಗ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟು. ನೀವೇ ನೋಡೋದ್ರಲ್ಲ ಕ್ರೇಜು, ಹಂಗೈತೆ ಫಿಲಮ್ ಮಾತ್ರ. ಸೀನು ಈಗ ಕೂತಿರೋ ಜನಗಳಿಗಂತೂ ಫುಲ್ಲು ರೊಚ್ಚಿಗೆ ಎದ್ದಾಡ್ತಾ ಇದ್ರು, ನೋಡ್ತಾ ಇದ್ರಲ್ಲ, ಹಂಗಿತ್ತು ಮೂವಿ. ಮತ್ತು ಸೂಪರು. ಎಲ್ಲ ಬಂದು ನೋಡಿ, ಎಲ್ಲ ಥಿಯೇಟ್ರಲ್ಲೇ ನೋಡಿ. ಮತ್ತೆ ಬಾಸ್ನ ಥಿಯೇಟ್ರಲ್ಲಿ ನೋಡೋ ಅಂಥ ಭಾಗ್ಯ ಸಿಕ್ಕಿದೆ 26 ವರ್ಷ ಆದಮೇಲೆ. ಪ್ಲೀಸ್ ಖಂಡಿತವಾಗಿ ಥಿಯೇಟ್ರಿಗೆ ಬಂದು ನೋಡಿ. ಜೈ ಪ್ರಜಾಕೀಯ. ಜೈ ಉಪಿ ಬಾಸ್. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂದ್ಬಿಟ್ಟು ಲವ್ ಮಾಡಿ ಮದುವೆ ಆದ್ರು ಅಂತಾರೆ. ಬಟ್ ಈ ಫಿಲಮಲ್ಲಿ ಪ್ರೀತಿ ಪ್ರೇಮ ಇದೆ ಅಂತಾನೆ ಪ್ರೂವ್ ಮಾಡಿರೋದು ನಮ್ಮ ಉಪಿ ಬಾಸ್. ಅದು 25 ವರ್ಷ ಅಲ್ಲ, 30 ವರ್ಷ ಆದ್ರೂ ಜನಗಳಿಗೆ ಅರ್ಥ ಆಗಲ್ಲ. ಬುದ್ಧಿವಂತರಿಗೆ ಮಾತ್ರ ಅದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ. ಜೈ ಉಪಿ ಬಾಸ್, ಜೈ ಪ್ರಜಾಕೀಯ, ಜೈ ಕರ್ನಾಟಕ, ಜೈ ಬೆಂಗಳೂರು.